ಸೊ 36 ವಯಸ್ಸು ಇವ್ರಿಗೆ ಮಾಡಿಸಿದ್ದಾರೆ. ಈ ಎರಡು ಮೊಣಕಾಲು ಮಧ್ಯೆ ಗುಜ್ಜು ನಾರ್ಮಲ್ ಆಗಿದೆ. ಸೊ ಎಕ್ಸ್ರೇ ಮಾಡಿಸಿ ನೋಡಿದಾಗ ಈ ಎರಡು ಮೂಳೆ ಮಧ್ಯೆ ಗ್ಯಾಪ್ ಇದೆ. ಎಕ್ಸ್ರೇ ಮೂಳೆ ಮಾತ್ರ ಕಾಣುತ್ತೆ. ಈ ಗುಜ್ಜು ಏನಾದ್ರು ಇದ್ರೆ ಅದೇನು ಕಾಣೋದಿಲ್ಲ. ಅದು ಹೆಂಗಿರುತ್ತೆ ಅಂದ್ರೆ ನಿಮಗೆ ಟ್ರಾನ್ಸ್ಪರೆಂಟ್ ತರ ಕಾಣುತ್ತೆ. ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ನಿಮಗೆ ಈ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ ಇದೆ ಅಂದ್ರೆ ಅರ್ಥ ಈ ಗುಜ್ಜು, ಈ ಬ್ಲೂ ಕಲರ್ ಗುಜ್ಜು ಸೌದೋಗಿಲ್ಲ, ಚೆನ್ನಾಗಿದೆ ಅಂತ ಅರ್ಥ. ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ಸ್ವಾಗತ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿಯಿಂದ. ಇವತ್ತಿನ ವಿಡಿಯೋದಲ್ಲಿ ಇದು ನೋಡಿದ ತಕ್ಷಣ ಅರ್ಥ ಆಗಿರ್ಬೇಕು ನಿಮಗೆ, ನಿಮ್ಮ ಮಂಡಿ ನೋವು, ನೀ ಪೇನ್, ಮೊಣಕಾಲು ನೋವು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನೋಡ್ಕೊಂಡ್ರೆ ಈ ಮೊಣಕಾಲು ನೋವು ಅನ್ನೋದು ವಯಸ್ಸಾದ್ಮೇಲೆ ಬರ್ತಾ ಇತ್ತು. ಮುಂಚೆ ಒಂದು 60 ಇಯರ್ಸ್ 65 ಇಯರ್ಸ್ ದಾಟಿದ ನಂತರ ಬರ್ತಾ ಇದ್ದನ್ನ ನಾವೆಲ್ಲರೂ ಗಮನಿಸ್ತೀವಿ. ಈಗ ಹೆಂಗಾಗಿದೆ ಅಂದ್ರೆ ಅರ್ಲಿ ಏಜ್ 35 40 45 ಒಳಗಡೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿರೋ ಕಾರಣ. ಅಂದ್ರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಈಗ ಅದನ್ನ ಬಿಟ್ಟಿದೀವಿ. ಈಗ ನೆಕ್ಸ್ಟ್ ಕೆಳಗಡೆ ವಾಶ್ರೂಮ್ಗೆ ಹೋಗ್ತಿದ್ವಿ, ಅದನ್ನ ಬಿಟ್ಟಿದೀವಿ. ಈಗ ಡಾಕ್ಟರ್ ಹತ್ರ ನೀವು ಹೋದ ತಕ್ಷಣ ಹೇಳ್ತಾರೆ ಕೆಳಗಡೆ ಕೂಡ ನಿಲ್ಸಿಬಿಡಿ ಫಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತಂತೆ ನಾನಂತ ಒಪ್ಕೊಳ್ಳೋದಿಲ್ಲ. ಆದ್ರೆ ಫುಲ್ ಸೌದೋಗಿದ್ರೆ ಕೂಡೋದು ಬೇಡ ಅನ್ನೋದು ತಪ್ಪಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಕೂಡೋದು ಬೇಡ ಅಂತಂದ್ರೆ ಅದು ಇನ್ನ ಜಾಸ್ತಿಯಾಗಿ ಆಪರೇಷನ್ ವರೆಗೂ ಹೋಗುವಂತ ಕಾರಣ ಇದು ಚಾನ್ಸಸ್ ಇದೆ. ಸೊ ಕೆಳಗಡೆ ಕೂಡೋದು ಅಭ್ಯಾಸ ನಾವು ಬಿಟ್ಟಿದ್ದೀವಿ. ಡೈನಿಂಗ್ ಟೇಬಲ್ ಬಂದಿದೆ, ಈಗ ವೆಸ್ಟರ್ನ್ ಟಾಯ್ಲೆಟ್ ಬಂದಿದೆ, ಮತ್ತೆ ವಾಕಿಂಗ್ ಅನ್ನೋದು ಸಣ್ಣದು. ಮನೆಯಿಂದ ಒಂದು 100 ಅಡಿ ದೂರದಲ್ಲಿ ಒಂದು ಶಾಪ್ ಇರ್ತದೆ, ತೆಂಗಿನಕಾಯಿ ತರಬೇಕು, ನಿಂಬೆಹಣ್ಣು ತರಬೇಕು, ಕೊತ್ತಿಮೀರಿ ತರಬೇಕು ಅಂತ. ಬಟ್ ಅದಕ್ಕೂ ನಾವು ಗಾಡಿ ಹಾಕೊಂಡೇ ಹೋಗ್ತೀವಿ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಜಾಯಿಂಟ್ ಅನ್ನೋದು ಯೂಸ್ ಆಗ್ತಾ ಇಲ್ಲ ಸರಿಯಾಗಿ. ಸೊ ಅದರಿಂದ ಒಂದು ಸ್ಟಿಫ್ನೆಸ್ ಬರುತ್ತೆ, ಇಲ್ಲ ಇನ್ನೊಂದು ಜಾಸ್ತಿ ಯೂಸ್ ಮಾಡಿ ಈ ಕಾರ್ಟಿಲೇಜ್, ಈ ನಿಮ್ಮ ಮೊಣಕಾಲದಲ್ಲಿ ಈ ಎರಡು ತೊಡೆ ಮೂಳೆ, ಇದು ಕಾಲಿನ ಮೂಳೆ, ಇವೆರಡು ಜಾಯಿಂಟ್ ಮಧ್ಯೆ ಈ ಬ್ಲೂ ಕಲರ್ ಕಾಣ್ತಿದೆಯಲ್ಲ ನಿಮಗೆ, ಇದನ್ನ ಕಾರ್ಟಿಲೇಜ್ ಅಂತ ನಾವು ಹೇಳ್ತೀವಿ. ಸೊ ಈ ಕಾರ್ಟಿಲೇಜ್ ಏನ್ ಮಾಡುತ್ತೆ, ಈ ಎರಡರ ಮಧ್ಯೆ ಕುಶನ್ ತರ ಆಕ್ಟ್ ಮಾಡುತ್ತೆ. ಸೊ ಎರಡು ಮೂಳೆ ಟಚ್ ಆದ್ರೆ ಟಕ್ ಸೌಂಡ್ ಬರುತ್ತೆ, ಆಗ್ಲಾರ್ದಂಗ ಸ್ಮೂತ್ ಮೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡು ಮಧ್ಯೆ ಈ ಕಾರ್ಟಿಲೇಜ್ ಇದೆ. ಈ ಕಾರ್ಟಿಲೇಜ್ ಸುತ್ತ ಒಂದು ಕ್ಯಾಪ್ಸೂಲ್ ಇರುತ್ತೆ, ಅದನ್ನ ಜಾಯಿಂಟ್ ಕ್ಯಾಪ್ಸ್ಯೂಲ್ ಅಂತ ಹೇಳ್ತೀವಿ. ಸೊ ಅದನ್ನ ನಾನು ನಿಮ್ಗೊಂದು ತೋರಿಸ್ತೇನೆ ಇಲ್ಲಿ ಅಂದ್ರೆ ಇದರಲ್ಲಿ. ಸೊ ಈ ಜಾಯಿಂಟ್ ಕ್ಯಾಪ್ಸೂಲ್ ಏನಿದೆ ಅಲ್ಲ, ಈ ಎರಡು ಮೂಳೆ ಮಧ್ಯೆ ಈ ಕಾರ್ಟಿಲೇಜ್ ನೋಡಿರಿ, ಇದು ಸುತ್ತ ಒಂದು ಗ್ರೀನ್ ಕಲರ್ದು ಒಂದು ಕ್ಯಾಪ್ಸೂಲ್ ತರ ಕಾಣ್ತಿದೆಯಲ್ಲ, ಅದನ್ನ ಜಾಯಿಂಟ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಅದರೊಳಗೆ ಒಂದು ರೀತಿ ಆಯಿಲ್ ತರ ಇರುತ್ತೆ, ಲುಬ್ರಿಕೆಂಟ್ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಈ ಡೋರ್ಗೆ, ಈ ಜಾಯಿಂಟ್ಸ್ಗೆ ಎಲ್ಲಾದ್ರೂ ಇದ್ರೆ ಆಯಿಲ್ ಹಾಕ್ತಿವಲ್ಲ ಲೂಸ್ ಆಗ್ಲಿಕ್ಕೆ ಅಂತ ಹಂಗಿರ್ತದೆ. ಅದು ಒಣಗೋಗುತ್ತೆ. ಅದು ಒಣಗೋದ್ರೂ ಈ ಜಾಯಿಂಟ್ ಮೂವ್ಮೆಂಟ್ ಸ್ಮೂತ್ ಆಗಲ್ಲ, ನೋವು ಶುರುವಾಗುತ್ತೆ, ಮೊಣಕಾಲು ಇಟ್ಕೊಳ್ಳಂಗಾಗುತ್ತೆ. ಕೆಲವೊಬ್ರು ಇಲ್ಲಿ ಒಳಗಡೆ ಸೈಡ್ ಅಂದ್ರೆ ಮೊಣಕಾಲು ಒಳಗಡೆ ಸೈಡ್ ಹಿಂಗ ದಪ್ಪ ಸ್ವೆಲ್ಲಿಂಗ್ ಆಗಿರುತ್ತೆ. ಸೊ ಮೂಳೆ ಒಂದ್ ಸೈಡ್ ಬೆಂಡ್ ಆಗ್ಬಿಡುತ್ತೆ. ಬೆಂಡ್ ಆಗ್ಬಿಟ್ಟು ಇದನ್ನ ಸೌದು ಈ ರಬ್ಬರ್ ಇಲ್ಲಿ ಇದೆಯಲ್ಲ, ಈ ಕಾರ್ಟಿಲೇಜ್ ಸೌದೋಗುತ್ತೆ ಫುಲ್ ಕಂಪ್ಲೀಟ್. ಸೊ ಅದಕ್ಕೂ ನೋವಾಗುತ್ತೆ. ಈ ಸವಿಯೋದ್ರಲ್ಲಿನೂ 4 ಸ್ಟೇಜ್ ಇದೆ. ಇನ್ನೊಂದು ಮೊಣಕಲ್ಲಿದೆ, ಮೊಣಕಾಲು ನೋವು ಫುಲ್ ಭಾವವಾಗಿ ಕೆಂಪುಗಾಗಿ ಬರುತ್ತೆ. ಬಟ್ ಅದು ರುಮಟೆಡ್ ಅರ್ಥರೈಟಿಸ್, ಅದು ಕೇಳಬಹುದು. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇವತ್ತು ಸವಿದೋಗೋದು ಆಸ್ಟಿಯೋ ಅರ್ಥರೈಟಿಸ್ ಅಂದ್ರೆ ಆಕ್ಟಿವಿಟೀಸ್ ಮಾಡಿ 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 ಸವಿಯುವಂಥದ್ದು, ಮೊಣಕಾಲು ಸವಿದ್ರೆ ಬರುವಂತ ಪ್ರಾಬ್ಲಮ್. ಸೊ ಅದರಲ್ಲಿ 4 ಸ್ಟೇಜಸ್ ಅಂತ ಬರ್ತದೆ. ಈ ಮೊದಲನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಎರಡೂ ಮೂಳೆ ಮಧ್ಯೆ ಇರುವಂತ ಈ ಗುಜ್ಜು ಮೈಲ್ಡ್ ಆಗಿ ಡೌಟ್ಫುಲ್ ಸ್ವಲ್ಪ ಟಚ್ ಆಗ್ತಿದೆ ಮೂಳೆ ಅಂತ ಅರ್ಥ. ಅಂದ್ರೆ ಈ ಗ್ಯಾಪ್ ಇದೆ ಅಲ್ಲ ಮೂಳೆ ಮಧ್ಯೆ ರಬ್ಬರ್ ಸೋದೋದ್ರೆ ಸ್ವಲ್ಪ ಹತ್ರ ಬಂದಂಗೆ ಆಗಿದೆ, ಡೌಟ್ಫುಲ್ ಆಗಿದೆ. ಅದು ಸ್ಟೇಜ್ 1 ಅಂತಾನು ಹೇಳ್ಬೋದು ನಾವು. ಸ್ಟೇಜ್ 2 ಅಂದ್ರೆ ಮೈಲ್ಡ್, ಸ್ವಲ್ಪ ಟಚ್ ಆಗ್ತಿದೆ. ಅಂದ್ರೆ ಆ ಥಿಕ್ನೆಸ್, ಇದು ಎಕ್ಸಾಂಪಲ್ ಒಂದು 5 mm ಅನ್ಕೊಳ್ಳೋಣ, 5 ಸೆಂಟಿಮೀಟರ್ ಇದೆ ಅನ್ಕೊಳ್ಳೋಣ, ಅದು 3 ಸೆಂಟಿಮೀಟರ್ ಆಗಿದೆ ಅನ್ಕೊಳ್ಳೋಣ. ಸೊ ಟಚ್ ಆಗ್ತಿದೆ, ಬಟ್ ಸ್ವಲ್ಪ ಕುಶನ್ ಇದೆ, ಅಷ್ಟು ತೊಂದರೆ ಆಗಲ್ಲ. ಅದು ಸ್ಟೇಜ್ 2. ಸ್ಟೇಜ್ 3 ಅಂದ್ರೆ ಮಾಡರೇಟ್, ಅಂದ್ರೆ ಆಲ್ಮೋಸ್ಟ್ ಒಂದು 20-30% ಸೌದೋಗಿದ್ದು ಸ್ಟೇಜ್ 2, 50% ಮೇಲೆ ಸೌದ್ರೆ ಸ್ಟೇಜ್ 3. ಸೊ ಆ ಸ್ಟೇಜ್ 2 ಸ್ಟೇಜ್ 3 ಅರ್ಲಿವರೆಗೂ ನಾವು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡಕ್ಕೆ ಚಾನ್ಸಸ್ ಬಹಳಷ್ಟು ಇದೆ. ಸೊ ಸ್ಟೇಜ್ 4 ಅಂದ್ರೆ 50% ಕಡಿಮೆ, ಅಂದ್ರೆ ಏನು ಇಲ್ಲೆಲ್ಲ ಫುಲ್ ಮೂಳೆ ಟಚ್ ಆಗ್ತಿದೆ, ಒಂದು 20-30% ಮಾತ್ರ ಉಳಿದಿದೆ ಈ ಕಾರ್ಟಿಲೇಜ್ ಅನ್ನೋದು.
ಆವಾಗ ಸಿಕ್ಕಾಪಟ್ಟೆ ನೋವು ಇರುತ್ತೆ. ನಡೀತಾ ನಡೀತಾ ನೋವು ಅನ್ನೋದು ಜಾಸ್ತಿ ಆಗ್ತಾ 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 ಹೋಗುತ್ತೆ. ಸೊ ಎಕ್ಸ್ರೇ ಮಾಡಿಸ್ತೀರಾ, ಎಕ್ಸ್ರೇ ಮಾಡಿಸಿ ನೋಡ್ತೀರಿ. ನಾನೊಂದ್ 2 ಎಕ್ಸಾಂಪಲ್ ಎಕ್ಸ್ರೇ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರ್ತದೆ ಅಂತ ಹೇಳಿ. ಇದು ನೋಡಿ, ಎಕ್ಸ್ರೇ ಮಾಡಿಸಿದ್ದಾರೆ. ಇದು ಪೇಷಂಟ್ ವಯಸ್ಸು ಬಂದ್ಬಿಟ್ಟು 36. ಸೊ 36 ವಯಸ್ಸು ಇವ್ರಿಗೆ ಮಾಡಿಸಿದ್ದಾರೆ. ಈ 2 ಮೊಣಕಾಲ ಮಧ್ಯೆ ಗುಜ್ಜು ನಾರ್ಮಲ್ ಆಗಿದೆ. ಸೊ ಎಕ್ಸ್ರೇ ಮಾಡಿಸಿ ನೋಡಿದಾಗ ಈ 2 ಮೂಳೆ ಮಧ್ಯೆ ಗ್ಯಾಪ್ ಇದೆ. ಎಕ್ಸ್ರೇ ಮೂಳೆ ಮಾತ್ರ ಕಾಣುತ್ತೆ. ಈ ಗುಜ್ಜು ಏನಾದ್ರು ಇದ್ರೆ ಅದೇನು ಕಾಣೋದಿಲ್ಲ. ಅದು ಹೆಂಗಿರುತ್ತೆ ಅಂದ್ರೆ ನಿಮಗೆ ಟ್ರಾನ್ಸ್ಪರೆಂಟ್ ತರ ಕಾಣುತ್ತೆ. ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ನಿಮಗೆ ಈ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ ಇದೆ ಅಂದ್ರೆ ಅರ್ಥ ಈ ಗುಜ್ಜು, ಈ ಬ್ಲೂ ಕಲರ್ ಗುಜ್ಜು ಸೌದೋಗಿಲ್ಲ, ಚೆನ್ನಾಗಿದೆ ಅಂತ ಅರ್ಥ. ಇಲ್ಲಿ ಈ ಕಡೆ ನೋಡಿ, ಈ ಕಡೆ ಸ್ವಲ್ಪ ಕಂಪೇರ್ ಮಾಡಿ ನೋಡ್ಕೊಂಡ್ರೆ ನೀವು, ಇದು ಎಡಗಡೆ, ಇದು ಬಲಗಡೆ, ಇದು ಎಡಗಡೆ, ಇದು ಬಲಗಡೆ, ಇದ್ರ ಮಧ್ಯೆ ಗ್ಯಾಪ್ ನೋಡಿದ್ರೆ ನೀವು, ಇಲ್ಲಿ ಚೆನ್ನಾಗಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇಲ್ಲ. ಸೊ ಈ ಗ್ಯಾಪ್ ಇಲ್ಲ ಅಂತಂದ್ರೆ ಸೌದೋಗಿದೆ ಅಂತ ಅರ್ಥ. ಇದು ಸ್ಟೇಜ್ 2 to 3 ಮಧ್ಯೆ ಇದೆ. ಇನ್ನೊಂದು ತೋರಿಸ್ತೇನೆ ನಿಮ್ಗೆ ಎಕ್ಸ್ರೇ. ಇದು ನೋಡಿ, 50 ವಯಸ್ಸು ಪೇಷಂಟು. ಇವ್ರಿಗೆ ಏನಾಗಿದೆ, ಈ ಮೂಳೆ ಏನಿದೆ ಅಲ್ಲ, ಇಲ್ಲಿ ಫುಲ್ ಹಚ್ಕೊಂಡೋಗಿದೆ ನೋಡಿ. ಇದು ಸ್ಟೇಜ್ 4. ಈ ಸ್ಟೇಜ್ 4 ಅಲ್ಲಿ ನಾನು ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಓನ್ಲಿ ಸರ್ಜರಿ ಬಿಟ್ರೆ ಬೇರೆ ಆಪ್ಷನ್ ಇದಕ್ಕಿಲ್ಲ. ಇದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ನಾನು ಸುಳ್ಳು ಹೇಳ್ದಂಗೆ, ತಪ್ಪು. ಯಾರಾದ್ರೂ ಕೊಡ್ತಾರಂದ್ರೂ ನೀವು ನಂಬಬೇಡಿ. ನೀವು ಈ ರೀತಿ ಇದ್ರೆ ಇದಕ್ಕೆ ಸರ್ಜರಿ ಒಂದೇ ದಾರಿ. ಇದು ಏಜ್ 50 ಇದೆ ಅನ್ಕೋಬಹುದು, 50 ವರ್ಷಕ್ಕೆ ಸರ್ಜರಿ ಮಾಡಿಸ್ಬೇಕಂತ. ಬಟ್ ಡ್ಯಾಮೇಜ್ ಬಹಳ ಜಾಸ್ತಿ ಇದೆ. ಸ್ಟೇಜ್ 4 ಇದ್ರೆ ವಯಸ್ಸು ಸಂಬಂಧ ಇಲ್ಲ ರೀ. ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಪ್ರಶ್ನೆ ಅಲ್ಲ. ಸ್ಟೇಜ್ 4 ಇದ್ರೆ ಆಪರೇಷನ್ ಬಿಟ್ರೆ ಬೇರೆ ಮೋಕ್ಷ ಇಲ್ಲ ಇದಕ್ಕೆ. ಸೊ ಆಪರೇಷನ್ ಮಾಡಿ ಏನ್ ಮಾಡ್ತಾರೆ, ಇದಕ್ಕೊಂದು ಸ್ಟೀಲ್ ಫಿಕ್ಸ್ ಮಾಡ್ತಾರೆ. ಅದು ಆರ್ಥೋಪೆಡಿಕ್ ಸರ್ಜನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡ್ತಿಲ್ಲ. ಈಗ ಇನ್ನೊಂದು ಗ್ರೇಡ್ 3 ನೋಡಿ ತೋರಿಸ್ತೇನೆ ನಿಮಗೆ. ಇದು ನೋಡಿ, ಇದು ಗ್ರೇಡ್ 2 to 3 ಮಧ್ಯೆ ಇದೆ. ಇದು ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಸೌದಿದೆ. ಸ್ವಲ್ಪ ಒಳಗಡೆ ಲ್ಯಾಟ್ರಲ್ ಆಗಿ ಸೌದೋಗಿದೆ. ಯಾರಾಗ ಆಗ್ಲಿ ಒಳಗಡೆನೆ ಸವಿತಿದೆ, ಯಾಕಂದ್ರೆ ಒಳಗಡೆ ನಡೆಯೋ ಪದ್ಧತಿ ಹಂಗಿರ್ತದೆ. ಸೊ ಈ ಇಂಟರ್ನಲ್ ಪಾರ್ಟ್ ಆಫ್ ದ ನೀ, ಹೊರಗಿನ ಭಾಗ ಅಲ್ಲ, ಒಳಗಿನ ಭಾಗನೇ ಸವಿಯೋದು ಜಾಸ್ತಿ. ಸೊ ಇದ್ರೂ ಮಾಡ್ಬೋದು. ಗ್ರೇಡ್ 2 to 3 ನಾವು ಇದನ್ನ ಡೀಲ್ ಮಾಡಕ್ ಸಾಧ್ಯ ಇದೆ. ಸೊ ಹೀಗೆ ಸರ್ ಇಷ್ಟೆಲ್ಲ ಇದೆ, ನನಗೆ ಅರ್ಥ ಆಯ್ತು. ಬಟ್ ನಾನು ಸೊಲ್ಯೂಷನ್ ಏನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಾವು ಏನ್ ಹೇಳ್ಕೊಡ್ತೀವಿ, ಕೆಲವೊಂದು ಮೊಣಕಾಲು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಆ ಎಕ್ಸರ್ಸೈಸ್ ಮಾಡೋದ್ರಿಂದ ಈ ಜಾಯಿಂಟ್ ಮೇಲೆ ಪ್ರೆಷರ್ ಕಡಿಮೆ ಬೀಳುತ್ತೆ. ಹೆಂಗಿರುತ್ತೆ ಅಂದ್ರೆ, ಇದು ನಿಮ್ ಮೊಣಕಾಲಲ್ವಾ, ಹಿಂಗ್ ಮಲಗಿಸಿ ಕೆಳಗಡೆ ಒಂದು ಟವಲ್ ಇಡ್ತೀವಿ ನಾವು, ಇಟ್ಟು ಪ್ರೆಷರ್ ಕೊಡ್ತೀವಿ. ಪ್ರೆಷರ್ ಕೊಟ್ಟಾಗ ಈ ಮೂಳೆ ಮಧ್ಯೆ ಗ್ಯಾಪ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿ ಈ ಮಸಲ್ಸ್ ಆಚೆ ಈಚೆ ಮಸಲ್ಸ್ ಏನಿದೆ ಅಲ್ವಾ, ಇದು ಸ್ಟ್ರೆಂಥನ್ ಆಗುತ್ತೆ. ಇದರಲ್ಲಿ ಬಲ ಬಂದ್ರೆ ನಿಮಗೆ ಈ ಗ್ಯಾಪ್ ಅನ್ನೋದು ಸ್ವಲ್ಪ ದೂರ ಇದ್ದು ಹಂಗೆ ಮೇಂಟೈನ್ ಆಗಕ್ಕೆ ಸಾಧ್ಯ ಇದೆ. ಸೊ ಮೇಂಟೈನ್ ಆದ್ರೆ ಸ್ವಲ್ಪ ಮಾತ್ರ ಪ್ರೆಷರ್ ಕಡಿಮೆ ಆಗುತ್ತೆ. ಅದೊಂದು 3 ಸ್ಟೆಪ್ ಎಕ್ಸರ್ಸೈಸ್ ನಾನು ತೋರಿಸ್ಕೊಡ್ತೀನಿ ಈ ಎಂಡಲ್ಲಿ. ಸೊ ಅದು ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನೊಂದು, ಇಲ್ಲಿ ನಾವು ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದಕ್ಕೆ ಏನ್ ಕೊಡ್ತೀವಿ, ಒಂದು ಮ್ಯಾನಿಪುಲೇಟಿವ್ ಥೆರಪಿ ಅಂಡ್ ಕಪ್ಪಿಂಗ್ ಅಂತ ಹೇಳ್ತೀವಿ. ಒಂದ್ ರೀತಿ ಮಸಾಜ್ ತರ ಇರುತ್ತೆ, ಮೊಣಕಾಲ್ ಸಂಬಂಧಪಟ್ಟಿರೋದು, ಆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿಸೋದು. ಆಮೇಲೆ ಕಪ್ಪಿಂಗ್ ಮಾಡ್ಬಿಟ್ಟು ಮುಂದೆ ಹಿಂದೆ ಮೂವ್ಮೆಂಟ್ ಮಾಡಿ ಆ ಸರ್ಕ್ಯುಲೇಷನ್ ನಾವು ಜಾಸ್ತಿ ಅದನ್ನ ಗೇನ್ ಮಾಡಿಸ್ತೀವಿ. ಅದನ್ನ ನಂತರ ನಾವೇನ್ ಮಾಡ್ತೀವಿ, ನಿಮ್ಗೆ ಎಲೆಕ್ಟ್ರೋಥೆರಪಿ ಅನ್ನೋ ಒಂದು ಪದ್ಧತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಈ 4 ಲೀಡ್ಸ್ ಇಟ್ಬಿಟ್ಟು ಮಸಲ್ಸ್ ಫುಲ್ ಹಿಂಡಿ ಹಿಂಗ್ ಬಿಡೋದು, ಹಿಂಗ್ ಬಿಡೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಮಸಲ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲ ಆದ ನಂತರ ನಾವು ಕೆಲವೊಂದು ಮನೆಯಲ್ಲಿ ಮಾಡ್ಕೊಳ್ಳುವಂತ ಎಕ್ಸರ್ಸೈಸ್ ಕೊಡ್ತೀವಿ, ಸ್ಟ್ರೆಚ್ ಮಾಡ್ತೀವಿ, ಕಳ್ಸಿಕೊಡ್ತೀವಿ. ಸೊ ಗ್ರೇಡ್ 1 to 3 ವರೆಗಿದ್ರೆ ನಾವು ವಿ ಕ್ಯಾನ್ ಡೂ ಟ್ರೀಟ್ಮೆಂಟ್ಸ್ ಲೈಕ್ ದಿಸ್ ಟು ರೆಡ್ಯೂಸ್ ದ ಪೇನ್. ನಾವು ಕಡಿಮೆ ಟ್ರೀಟ್ಮೆಂಟ್ ಮಾಡಬಹುದು. ಇಲ್ಲ ಕೆಲವೊಬ್ಬರಿಗೆ ಇನ್ನು ಸ್ವಲ್ಪ ಇದ್ರೆ ನಾವು ಕೆಲವೊಂದು ಈ ನ್ಯಾಚುರಲ್ ನೀ ಪ್ಯಾಕ್ ಅಂತ ಕೊಡ್ತೀವಿ. ಒಂದು ನೀ ಪ್ಯಾಕ್ ಅಂದ್ರೆ ಈ ನಾವು ಅದು ಮೇನ್ಲಿ ಈ ಸಾಸುವೆಯಿಂದ ಮಾಡಿರ್ತೀವಿ, ಅದನ್ನ ಹಚ್ಕೊಳ್ಲಿಕ್ಕೆ ಒಂದು ಕೊಡ್ತೀವಿ. ಅದರಿಂದ ಸ್ವಲ್ಪ ಜಾಯಿಂಟ್ ಸ್ಟ್ರೆಂಥನಿಂಗ್ ಅನ್ನೋದು ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಗ್ರೇಡ್ 1 to 3 ಇದ್ರೆ ಮಾತ್ರ, 3 ಅರ್ಲಿಯಲ್ಲಿ ಇದ್ರೆ ಮಾತ್ರ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು. 3 ಅಡ್ವಾನ್ಸ್ಡ್ ಅಂಡ್ 4 ಇದ್ರೆ ಸರ್ಜರಿ ಬಿಟ್ರೆ ಬೇರೆ ಮೋಕ್ಷ ಇಲ್ಲ. ಸೊ ಈ ಎಕ್ಸರ್ಸೈಸ್ ನಾನು ತೋರಿಸಿರೋ ಎಕ್ಸರ್ಸೈಸ್ ನೀವು ಮಾಡ್ಕೊಳ್ತಾ ಇರ್ರಿ. ನಿಮಗೆ ಈ ಸ್ವಲ್ಪ ಕಂಫರ್ಟ್ ಅನ್ನೋದು ಆಗುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ. ಇಲ್ಲ ಬಹಳ ಜಾಸ್ತಿ ಇದೆ ಸರ್, ಇದು ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂದ್ರೆ ನಮ್ಮ ನಂಬರ್ ಇದ್ದೇ ಇದೆ. ಸೊ ನೀವು ಅದನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಈ ಮೊಣಕಾಲು ಜಾಸ್ತಿ ಯಾಕಾಗುತ್ತೆ ಅಂದ್ರೆ, ತೂಕ ಜಾಸ್ತಿ ಇದೀರ. ಸೊ ನೀವು ಅದಕ್ಕೆ ವೇಟ್ ಕಡಿಮೆ ಆಗ್ಬೇಕು. ಸೊ ಸರ್ ಮೊಣಕಾಲು ನೋವಿಗೆ ಡಯಟ್ ಏನು ಅಂದ್ರೆ, ಫಸ್ಟ್ ವೇಟ್ ಕಡಿಮೆ ಆಗೋದೇ ದೊಡ್ಡ ಡಯಟ್.
ಸೊ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಹೌ ಟು ಲೂಸ್ ವೆಯ್ಟ್ ಥ್ರೂ ಡಯಟ್ ಅಂತಾನು ಹೇಳಿದ್ದೀನಿ ಯಾವ ರೀತಿ. ಸೊ ಅದು ಮಾಡಿದ್ರು ಆಯ್ತು. ಬಟ್ ಮೊಣಕಾಲು ಸ್ಟ್ರೆಂತ್ ಆಗ್ಬೇಕು ಅಂತಂದ್ರೆ ನೀವು ಡಯಟ್ ತಗೋಬೇಕಂದ್ರೆ ಇದಕ್ಕೆ ನೀವು ಈ ಎಳ್ಳು ಜ್ಯೂಸ್ ಬಹಳ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ನಿಮಗೆ ಮೂಳೆ ಸ್ಟ್ರೆಂತ್ ಮಾಡ್ಲಿಕ್ಕೆ. ಆಮೇಲೆ ಈ ಮಹಾವೀರ ಬೀಜ ಅಂತ ಬರ್ತದೆ. ಸೊ ಅದನ್ನ ಒಂದ್ 2 ಸ್ಪೂನು ರಾತ್ರಿ ಮಹಾವೀರ ಬೀಜ ಮತ್ತೆ ನೆನ್ಪಿಟ್ಕೊಳ್ಳಿ, 2 ಸ್ಪೂನ್ ಅದಲ್ಲೂಡ ನೀರು ಮಿಕ್ಸ್ ಮಾಡಿ ಇಟ್ಟು ನಾಳೆ ಬೆಳಿಗ್ಗೆ ನೀವು ಅದನ್ನ ಕುಡಿದ್ರೆ ಎವ್ರಿ ಡೇ ಈ ಸ್ವಲ್ಪ ಗುಜ್ಜು ಹೆಲ್ಪ್ ಗ್ರೋತ್ ಆಗುತ್ತೆ ಅಂತೇಳಿ ನಾವು ನಂಬ್ತೇವೆ. ಅದೊಂದು ಹೆಲ್ಪ್ ಆಗುತ್ತೆ. ಎಲ್ಲದಕ್ಕನ್ನ ಮೇನ್ ಇದರಲ್ಲಿ ಇರೋದು ಎಕ್ಸಸೈಸು ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್. ಇವೆರಡು ಮಾಡಿದ್ರೆ ನಿಮ್ಮ ಮೊಣಕಾಲು ಅನ್ನೋದು ನೋವು ಕಡಿಮೆ ಆಗ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮೊಣಕಾಲು ಸಂಬಂಧಪಟ್ಟ ಟ್ರೀಟ್ಮೆಂಟ್ಸ್ ಕೆಲವೊಂದು, ಎಕ್ಸಸೈಸ್ ಕೆಲವೊಂದು ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.